ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎಂ ಬಿ ಕ್ರಿಯೇಷನ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನನ್ನ ಈಗಿನ ವಿಡಿಯೋದಲ್ಲಿ ನಿಮಗೆಲ್ರಿಗೂ ಇಷ್ಟ ಆಗುವಂಥದ್ದು ಅಂದರೆ ನೀವೆಲ್ಲರೂ ಕೇಳಿರೋವಂಥದ್ದು ಕಮೆಂಟ್ ಮೂಲಕ ತಿಳಿಸಿರೋದು ಪ್ರೈಸ್ ಹಾಕಿ ಮೇಡಮ್ ಅಂತ. ಆಲ್ರೆಡಿ ನನ್ನ ಈಗ ರೀಸೆಂಟ್ ವಿಡಿಯೋದಲ್ಲೆಲ್ಲ ನಾನು ಆಲ್ಮೋಸ್ಟ್ ಆಲ್ ಪ್ರೈಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ಲನೂ ಎಡಿಟ್ ಮಾಡಿ ಪ್ರೈಸ್ನೂ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ ಕಲೆಕ್ಷನ್ನು. ನೋಡಿ ವಿತ್ ಪ್ರೈಸಿಂಗಲ್ಲಿ ನಿಮ್ಗೆ ಯಾರಿಗಾದರೂ ಇಷ್ಟ ಆದರೆ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಳಿ ದಯವಿಟ್ಟು. ಹೇಗೆ ಪರ್ಚೇಸ್ ಮಾಡಬೇಕು ಏನು ಅಂತ ನೀವು ನನ್ನ ವಾಟ್ಸಪ್ ನಂಬರು ರೀಸೆಂಟಾಗಿ ಇನ್ನು ಒಂದು 2-3 ವಿಡಿಯೋಗಳಲ್ಲಿ ಹಾಕಿದ್ದೀನಿ. ನೆಕ್ಸ್ಟ್ ಟೈಮಿಂದ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕ್ತೀನಿ. ನೀವು ಆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿದ್ರೆ ಆ ಸ್ಕ್ರೀನ್ಶಾಟ್ನ ಕಳಿಸಿದ್ರೆ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂತ ನಾನು ನಿಮಗೆ ವಾಟ್ಸಪ್ಪಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೆಲ್ಲ ಪ್ರೈಸಸ್ ಅಪ್ಲೋಡ್ ಮಾಡಿರೋದಕ್ಕೆ ಏನು ಅನ್ನಿಸ್ತಾ ಇದೆ, ನಿಮ್ಮ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊಳ್ತೀನಿ. ಮತ್ತು ಈಗ ರೀಸೆಂಟ್ ವಿಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ ನಾನು ಯಾತಕ್ಕೆ ನನ್ನ ಪ್ರೈಸಸ್ ಹಾಕೋಕ್ಕಾಗ್ತಾ ಇರಲಿಲ್ಲ ಅಂತ ಹೇಳಿಬಿಟ್ಟು. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನೂ ಅಂದ್ಕೊಳ್ಬೇಡಿ. ಸ್ಕ್ರೀನ್ಶಾಟ್ ತೊಗೊಂಡು ನನಗೆ ಪಿಕ್ ಕಳಿಸಿ, ನಾನು ಅದಕ್ಕೆ ನಿಮಗೆ ಪ್ರೈಸು ಮತ್ತು ಪ್ರೊಸೀಜರ್ ಎಲ್ಲ ಹೇಳ್ತೀನಿ. ಕೆಲವೊಂದಕ್ಕೆ ಪ್ರೈಸ್ ಹಾಕಿದ್ದೀನಿ, ಕೆಲವೊಂದಕ್ಕೆ ಪ್ರೈಸ್ ಹಾಕಿಲ್ಲ. ಯಾಕಂದರೆ ತುಂಬ ಲೆಂತಿ ಇರೋ ವಿಡಿಯೋಗಳಿಗೆ ಪ್ರೈಸ್ ಹಾಕ್ತಾ ಇದ್ದರೆ ತುಂಬ ಟೈಮ್ ತೊಗೊಳುತ್ತೆ. ವಾಯ್ಸ್ ಓವರ್ ಮಾಡಿ ಮತ್ತು ಎಡಿಟಿಂಗ್ ಮಾಡಿ ಇದೆಲ್ಲ ಮಾಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾ ಇದೆ. ನೆಕ್ಸ್ಟು ಆದಷ್ಟು ಬಿಡು ಮಾಡ್ಕೊಳ್ತೀನಿ. ಯಾಕಂದರೆ ನನ್ನ ಬ್ಯುಸಿ ಶೆಡ್ಯೂಲ್ ಹೇಗೆ ಅಂತ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಟೈಮ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ, ಏನೂ ಅಂದ್ಕೊಳ್ಬೇಡಿ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ನನ್ನ ಚಾನಲ್ನ ಯಾರೆಲ್ಲ ವಿತೌಟ್ ಸಬ್ಸ್ಕ್ರಿಪ್ಷನ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ನನ್ನ ಈ ಒಂದು ವರ್ಕ್ಗೆ ಸಪೋರ್ಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಯಾರು ಬ್ಯಾಂಗಲ್ ಸ್ಟೋರ್ ಇಟ್ಟಿರೋರಿಗೆ ಒಳ್ಳೆ ರೇಟ್ಗೆ ಮತ್ತು ಹೋಲ್ಸೇಲ್ ಪ್ರೈಸ್ಗೆ ಸಿಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಇಷ್ಟ ಆದವರು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಫ್ಯಾಮಿಲಿಲಿ ಯಾರು ಅಂಗಡಿ ಇಟ್ಟಿರೋರು ಮತ್ತು ಇದನ್ನು ಯಾರು ಬಿಸ್ನೆಸ್ ಆಗಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡಿರೋರಿಗೆ ಇದು ಒಂದು ಸೂಪರ್ ಆಪರ್ಚುನಿಟಿ ಅಂತ ಹೇಳ್ಬೋದು. ಇಷ್ಟ ಆದವ್ರು ನೋಡಿ, ಯಾರಿಗೂ ಏನು ಬಲವಂತ ಏನೂ ಇಲ್ಲ. ದಯವಿಟ್ಟು ಅಟ್ಲೀಸ್ಟು ನೋಡ್ಬೋದು ಅಂತ ಅನಿಸುತ್ತಲ್ವ, ಆ ಥರ ನೋಡಿ ಅಟ್ಲೀಸ್ಟು. ಯಾಕಂದರೆ ಇವಾಗ ಆಲ್ಮೋಸ್ಟ್ 1 ಲಕ್ಷ ದಾಟ್ತಾ ಇದೆ ಗೋಲ್ಡ್ ರೇಟು. ಇದನ್ನೆಲ್ಲ ಮಾಡಿಸ್ಕೊಳ್ಬೇಕು ಅಂದರೆ ಏನು ಅಮೌಂಟ್ ಬೇಕಾಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಇವಾಗ ನಾವು ಇದನ್ನೆಲ್ಲ ತೊಗೊಳ್ಬೇಕು ಅಂದರೆ 1,500ರಿಂದ ತೊಗೊಳ್ಬೋದು. ಯಾವ್ದು ಬೇಕಾದ್ರೂ ನಮ್ಗೆ ಕಣ್ಣಿಗೆ ಬೇಕಾದಂಗೆ ತೊಗೋಬೋದು ಅಂತಾರಲ್ಲ, ಆ ಥರ ತೊಗೋಬೋದು. ಇನ್ನು ಗೋಲ್ಡಲ್ಲಿ ಇದನ್ನೆಲ್ಲ ಮಾಡಿಸೋದಕ್ಕೆ ಲಕ್ಷಾಂತರ ರೂಪಾಯಿ ಬೇಕಾಗುತ್ತೆ. ಆ ಲಕ್ಷಾಂತರ ರೂಪಾಯಿ ತರೋ ಅಂಥ ಪರಿಸ್ಥಿತಿಲಿ ಕೆಲವು ಮಿಡ್ಲ್ ಕ್ಲಾಸ್ ಅವ್ರು ಯಾರೂ ಇರೋದಿಲ್ಲ. ಆದರೂ ಇವಾಗಿನ ಟ್ರೆಂಡಲ್ಲಿ ನೋಡಿದ್ರೆ ಎಲ್ಲ ಜ್ಯುವೆಲರಿ ಅಂಗಡಿಗಳಲ್ಲೂ ಜನ ತುಂಬಿ ತುಳುಕ್ತಾನೆ ಇದ್ದಾರೆ ಅಂತ ಹೇಳ್ಬೋದು. ಹೇಗೆ ಜನ ಅವ್ರ ಹತ್ರ ಎಲ್ಲಿದೆ ದುಡ್ಡು ಹೇಗೆ ಅಂತಲೇ ಗೊತ್ತಿಲ್ಲ. ಇರೋ ಗೋಲ್ಡ್ ರೇಟಲ್ಲಿ ಜನ ಎಲ್ಲ ಗೋಲ್ಡ್ ತೊಗೊಳ್ಳೋದಕ್ಕೆ ರೆಡಿಯಾಗಿದ್ದಾರೆ. ಸೊ ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ತುಂಬಾ ಕಷ್ಟ ಆಗುತ್ತೆ. ಬಟ್ ನಾವು ಈ ಥರದನ್ನು ಪರ್ಚೇಸ್ ಮಾಡ್ಬೋದು, ಇದಕ್ಕೇನು ತೊಂದರೆ ಆಗೋದಿಲ್ಲ. ಯಾರಿಗೆಲ್ಲ ಇಷ್ಟ ಆದರೆ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಇವಾಗಿರೋ ನಾನು ಹಾಕಿದ್ದೀನಲ್ಲ ಎಲ್ಲ ಪ್ರೈಸ್ ಜೊತೆಗೆ ಹಾಕಿದ್ದೀನಿ. ಕೆಲವೆಲ್ಲ ಬ್ಯಾಂಗಲ್ಸ್ ಇದೆ, ಜುಮ್ಕಿಗಳಿದೆ, ಮತ್ತು ಒಳ್ಳೊಳ್ಳೆ ಸಿಂಪಲ್ ಕಲೆಕ್ಷನ್ನು, ಬ್ರೈಡಲ್ ಕಲೆಕ್ಷನ್ ಎಲ್ಲ ಇದೆ. ಯಾರು ಮೇಕಪ್ ಆರ್ಟಿಸ್ಟ್ ಆಗಿರೋರು ತೊಗೊಳ್ಬೋದು. ಫ್ರೆಂಡ್ಸ್, ನಾನೊಂದು ಏನಂದರೆ ನಂದು ಹೇರ್ ಆಯಿಲ್ ಎಲ್ಲನೂ ರೆಡಿ ಮಾಡ್ತಾಯಿದ್ದೀನಿ ಅಂತ ಹೇಳಿದ್ದೀನಿ. ಅದಕ್ಕೆ ಸ್ವಲ್ಪ ಯಾರಾದರೂ ಇಂಟ್ರೆಸ್ಟ್ ಕೊಟ್ಟು ನನ್ನ ವರ್ಕ್ ನೋಡಿ ಇಷ್ಟಪಟ್ಟವರು ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಹೇರ್ ಗ್ರೋತ್ ಆಯಿಲ್ ಸ್ಟಾರ್ಟ್ ಮಾಡಿದ್ದೀನಿ. ನನಗೆ ಅಂದರೆ ಮೀಡಿಯಮ್ ಒಂದು ಆರ್ಡ್ರ್ ಬರ್ತಾಯಿದೆ. ನನ್ನ ಫ್ಯಾಮಿಲಿ ಫ್ರೆಂಡ್ಸಿಂದ ಆರ್ಡ್ರ್ ಬರ್ತಾಯಿದೆ. ಯೂಟ್ಯೂಬಿಂದ ಅಷ್ಟೊಂದು ಹೇಳ್ಕೊಳ್ಳೋ ಅಂಥ ಆರ್ಡ್ರುಗಳಿಲ್ಲ. ಸೊ ಯಾರಿಗಾರು ಇಷ್ಟ ಆದರೆ ತೊಗೊಳ್ಳಿ, ಇಲ್ಲಾಂದರೆ ಹೋಗಲಿ, ಪರವಾಗಿಲ್ಲ, ಏನೂ ತೊಂದರೆ ಇಲ್ಲ. ನಿಮ್ಮ ಮನೇಲೇ ಮಾಡ್ಕೊಳ್ಳಿ. ಅಟ್ಲೀಸ್ಟು ಏನೇನು ಹಾಕಿದ್ದೀನಿ ಅಂತ ನನ್ನ ವಿಡಿಯೋ ಎಲ್ಲ ಮಾಡಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡು ಮಾಡಿದ್ದೀನಿ. ಇಷ್ಟ ಆದವರು ಮನೇಲೇ ಮಾಡ್ಕೊಳ್ಳಿ. ಅಷ್ಟೆಲ್ಲ ಐಟಮ್ಗಳನ್ನ ಒಂದೇ ಸಮ ಹೊಂದಿಸೋದು ತುಂಬ ಕಷ್ಟ. ಅದಕ್ಕೋಸ್ಕರ ತೊಗೊಳ್ಳಿ. ನನ್ನ ಚಾನಲ್ನ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಯೂರ್ ಕೋಕೋನಟ್ ಆಯಿಲ್ ಸಿಗುತ್ತೆ ಅಂತ ಅದರಲ್ಲೂ ಹೇಳಿದ್ದೀನಿ. ಕ್ಯಾಸ್ಟ್ರ್ ಆಯಿಲ್ ಸಿಗುತ್ತೆ. ಇದೆಲ್ಲನೂ ಇವಾಗ ಬೆಂಗಳೂರಲ್ಲಿರೋ ಗಾಣದಲ್ಲಿ ತೊಗೊಳೋದಕ್ಕೋರೆ ಸಿಕ್ಕಾಪಟ್ಟೆ ರೇಟು. ನಾನು ಕೇಳ್ದಂಗೆ ನಾನಲ್ಲಿ ಇವಾಗ ಲೀಟ್ರಿಗೆ ಆಲ್ಮೋಸ್ಟ್ ಆಲ್ 300-350 ಓಡ್ತಾ ಇದೆ. ಬಟ್ ಇಲ್ಲೆಲ್ಲನೂ ತುಂಬಾ ಜಾಸ್ತಿ ಇದೆ ಅಂತ ಹೇಳ್ಬೋದು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನನ್ನ ಜ್ಯುವೆಲರಿ ಕಲೆಕ್ಷನ್ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು
ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಅದು ಬಿಟ್ಟರೆ ಇನ್ನೇನು ಕೇಳ್ಕೊಳ್ಳಲ್ಲ. ಆದಷ್ಟು ಯಾರೆಲ್ಲ ನೋಡ್ತೀರಾ ಅಲ್ವಾ, ದಯವಿಟ್ಟು ಅವರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ತಿಳಿಸಿ. ಇವಾಗಿರೋ ಕಲೆಕ್ಷನ್ನಲ್ಲೆಲ್ಲ ಆಲ್ಮೋಸ್ಟ್ ಆಲ್ ನಾನು ಪ್ರೈಸಿಂಗ್ ಅಪ್ಡೇಟ್ ಮಾಡಿದ್ದೀನಿ. ಇನ್ನೂ ಏನಾದರೂ ಅಪ್ಡೇಷನ್ ಬೇಕಾದರೆ ದಯವಿಟ್ಟು ನನಗೆ ಕಮೆಂಟ್ ಮೂಲಕ ತಿಳಿಸಿ. ದಯವಿಟ್ಟು ನನ್ನ ಕೆಲ್ಸಕ್ಕೆ ಸಪೋರ್ಟ್ ಮಾಡಿ. ಬರೀ ದಯವಿಟ್ಟು ಅಂತ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ನಾನೊಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವಳು, ಸೊ ನಾನು ಮನೇಲೇ ವರ್ಕ್ ಮಾಡ್ತಿದ್ದೀನಿ, ಅದಕ್ಕೋಸ್ಕರ ನಾನು ಇದನ್ನು ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೊ